ಬಳ್ಳಾರಿ ನಗರದ ಜಿ ಸ್ಕ್ವೇರ್ ಲೇಔಟ್ ನಲ್ಲಿರುವಂತಹ ಮಾಡೆಲ್ ಹೌಸ್ಗೆ ಬೆಂಕಿ ಬಿದ್ದಿರೋದು ನೋಡ್ತಾ ಇದ್ದಂತೆ ಹೊತ್ತಿ ಉರಿದಿದೆ ಜನಾರ್ದನ್ ರೆಡ್ಡಿ ಅವರ ಮನೆ. ಜನಾರ್ದನ್ ರೆಡ್ಡಿ ಒಡೆತನದ ಜಿ ಸ್ಕ್ವೇರ್ ಲೇಔಟ್ ವಸತಿ ಸಮುಚ್ಚಯ ನಿರ್ಮಿಸುವುದಕ್ಕೆ ಉದ್ದೇಶಿಸಿ ಈ ಮಾಡೆಲ್ ಹೌಸ್ ಅನ್ನ ನಿರ್ಮಿಸಲಾಗಿತ್ತು. ಸುಮಾರು 2 ಕೋಟಿ ಮೌಲ್ಯದ ವಸ್ತುಗಳು ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಕರಕಲಾಗಿದೆ. ಅಗ್ನಿಶಾಮಕ ದಳದ ವತಿಯಿಂದ ಅಂದ್ರೆ ಸಿಬ್ಬಂದಿಗಳು ಬೆಂಕಿ ನಂದಿಸೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ. ಇವತ್ತು ಸಂಜೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿ ಹೋಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ನೋಡ್ತಾ ಇದ್ದಂತೆ ಜನಾರ್ದನ್ ರೆಡ್ಡಿ ಅವರ ಮನೆ ಹೊತ್ತಿ ಉರಿದಿದೆ. ಒಂದ್ ಕಡೆ ಮನೆಯ ಹೊರಭಾಗದ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ವಿ, ಎಷ್ಟರ ಮಟ್ಟಿಗೆ ಹೊಗೆ ಇತ್ತು, ಬೆಂಕಿ ಇತ್ತು ಅಂತೇಳಿ. ಆಮೇಲೆ ಇನ್ಸೈಡ್ ಎಕ್ಸ್ಕ್ಲೂಸಿವ್ ಫುಟೇಜ್ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ವಿ. ಸುಮಾರು 2 ಕೋಟಿ ಮೌಲ್ಯದ ವಸ್ತುಗಳೇನಿದೆ ಸುಟ್ಟು ಕರಕಲಾಗಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿ ನಂದಿಸೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ. ಇವತ್ತು ಸಂಜೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿ ಹೋಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಸಹಜವಾಗಿ ಬಳ್ಳಾರಿಯಲ್ಲಿ ನಡೆದಂತಹ ಬ್ಯಾನರ್ ಗಲಾಟೆ ಏನಿದೆ ಅದಿನ್ನೂ ಕೂಡ ಹಾಗೆ ಇದೆ. ಈಗ ಅವ್ರ ಸಹೋದರ ಸೋಮಶೇಖರ್ ರೆಡ್ಡಿ ಏನಿದ್ದಾರೆ ಅವರು ಕೂಡ ಸ್ಥಳದಲ್ಲೇ ಬೀಡ್ಬಿಟ್ಟಿದ್ದಾರೆ. ಗಮನಿಸ್ತಾ ಇದೀವಿ ದೃಶ್ಯಗಳನ್ನ. ಒಂದು ಹೊರಗಡೆ ಬೆಂಕಿ ಹೊತ್ಕೊಂಡು ಉರಿತಾ ಇದ್ದಂತ ಸಂದರ್ಭ, ಅದರ ಜೊತೆಗೆ ಒಳಗಡೆ ಎಷ್ಟರ ಮಟ್ಟಿಗೆ ಹಾನಿಯಾಗಿದೆ ಅನ್ನೋದನ್ನ ಗಮನಿಸ್ತಾ ಇದೀವಿ. ಆಮೇಲೆ ಹೊಸ ವರ್ಷದ ರಾತ್ರಿ ನಡೆದಂತಹ ಬ್ಯಾನರ್ ಗಲಾಟೆ ಏನಿದೆ ಆ ಗಲಾಟೆಯಿಂದಾಗಿ ಬಳ್ಳಾರಿ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು. ಈಗ ಜನಾರ್ದನ್ ರೆಡ್ಡಿ ಅವರ ಮಾಡೆಲ್ ಹೌಸ್ಗೆ ಬೆಂಕಿ ಬಿದ್ದಿರೋದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಯಾರು ಬೆಂಕಿ ಹಚ್ಚಿದ್ರು, ಯಾತಕ್ ಹಚ್ಚಿದ್ರು, ಏನ್ ಕಾರಣ, ಇದರ ಹಿಂದೆ ಇರುವಂತ ಉದ್ದೇಶ ಏನು? ಯಾಕಂತಂದ್ರೆ ಹೇಳಿ ಕೇಳಿ ಅವರನ್ನ ಸಾಯಿಸಬೇಕು ಅಂತೇಳಿ ಒಂದಷ್ಟು ಪ್ಲಾನ್ಗಳು ನಡೆದಿತ್ತು ಅನ್ನುವಂತ ಆರೋಪವನ್ನ ಸ್ವತಃ ಜನಾರ್ದನ್ ರೆಡ್ಡಿ ಅವರು ಮಾಡ್ತಾ ಇದ್ರು. ಆ ಒಂದು ಆರೋಪದ ಬೆನ್ನಲ್ಲೇನೆ ಈಗ ಅವರ ಮನೆಗೆ ಬೆಂಕಿ ಹಚ್ಚಿರೋದು ನೋಡ್ತಾ ಇದ್ರೆ ಮಾಡಿದವ್ರು ಯಾರು, ಯಾಕಾಗಿ ಮಾಡಿದ್ದಾರೆ, ಹೇಗ್ ನಡೀತು, ಈ ತರ ನಾನಾ ಪ್ರಶ್ನೆಗಳು ಸದ್ಯ ಹುಟ್ಕೊಳ್ತಾ ಇದೆ. ಬಳ್ಳಾರಿಯ ಜಿ ಸ್ಕ್ವೇರ್ ಲೇಔಟ್ ನಲ್ಲಿರುವಂತಹ ಮಾಡೆಲ್ ಹೌಸ್ಗೆ ಸಂಜೆ ಹೊತ್ತಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಒಂದೊಂದು ಕಡೆ ಸ್ಥಳಕ್ಕೆ ದೌಡಾಯಿಸಿದಂತಹ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿಯನ್ನು ನಂದಿಸೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ. ಸುಮಾರು 2 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ವಸ್ತುಗಳೆಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ. ನೋಡಿ, ಹಾಗಾದ್ರೆ ಜನಾರ್ದನ್ ರೆಡ್ಡಿ ಮಾಡೆಲ್ ಹೌಸ್ಗೆ ಬೆಂಕಿ ಹಚ್ಚಿದ್ ಯಾರು? ಬ್ಯಾನರ್ ಸಂಘರ್ಷದ ಸೇಡಿನಿಂದಲೇ ಬೆಂಕಿ ಬಿತ್ತ. ಭರತ್ ರೆಡ್ಡಿ ಕಡೆಯವರೇ ಜನಾರ್ದನ್ ರೆಡ್ಡಿ ಮನೆಗೆ ಏನಾದ್ರೂ ಬೆಂಕಿ ಹಾಕಿದ್ರ ಗೊತ್ತಿಲ್ಲ. ಈ ತರದೆಲ್ಲ ಪ್ರಶ್ನೆಗಳು ಕಾಡ್ತಾ ಇದೆ. ಶಾಸಕ ಭರತ್ ರೆಡ್ಡಿ ಕಡೆಯವರೇ ಬೆಂಕಿ ಹಾಕಿರುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಬ್ಯಾನರ್ ಸಂಘರ್ಷ ಆಗ್ತಾ ಇದ್ದಂತೆ ಮನೆಗೆ ಬೆಂಕಿ ಹಾಕಿದ್ದಾರೆ ಅನ್ನುವಂತ ಆರೋಪ ದಟ್ಟುವಾಗಿ ಕೇಳಿ ಬರ್ತಾ ಇದೆ. ಜನಾರ್ದನ್ ರೆಡ್ಡಿ ಮನೆಗೆ ಶಾಸಕ ನಾರಾ ಭರತ್ ರೆಡ್ಡಿ ಕಡೆಯವರು ಬೆಂಕಿ ಹಚ್ಚಿದ್ದಾರೆ ಅನ್ನುವಂತ ಆರೋಪ ಇದು. ಬಳ್ಳಾರಿ ನಗರದ ಜಿ ಸ್ಕ್ವೇರ್ ಲೇಔಟ್ ನಲ್ಲಿ ಮಾಡೆಲ್ ಹೌಸ್ಗೆ ಏನ್ ಬೆಂಕಿ ಹಚ್ಚಿದಾರಲ್ಲ, ಅದು ಬ್ಯಾನರ್ ವಿಚಾರಕ್ಕೆ ಏನ್ ಗಲಾಟೆ ಆಗಿತ್ತು ಅದಕ್ಕೆ ಸೇಡಿದು ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ನಮಸ್ತೆ ಸರ್, ಗ್ಯಾರಂಟಿ ನ್ಯೂಸ್ ಇಂದ ಮಾರುತಿ ಪಾವಡ ಮಾತಾಡ್ತಾ ಇದ್ದೀನಿ ಸರ್. ಮಾರುತಿ ಸರ್, ಏನ್ ಸರ್ ಅದು ಘಟನೆ ನಿಜನಾ? ಅದು ಶ್ರೀರಾಮುಲು ಮತ್ತು ನಮ್ಮ ಒಂದು ಜಂಟಿ ಲೇಔಟ್ ಮಾತು ರುಕ್ಮಿಣಿ ವಿನ್ ಅಂತ ಹೇಳಿ ಒಂದು 80 acres ಲೇಔಟ್. ಆ ಲೇಔಟ್ ಅಲ್ಲಿ ಒಂದು ಮಾಡೆಲ್ ಹೌಸ್ ಕಟ್ಟಿದೀವಿ ನಾವು. ಓಕೆ. ಅಂದ್ರೆ ಒಂದು ಲೇಔಟ್ ಅಲ್ಲಿ ಮಾಡೆಲ್ ಹೌಸ್ ಅಂತ ನಿಮ್ಗೆ ಗೊತ್ತಿಲ್ಲ. ಹೌದೌದು. ಸ್ಟ್ಯಾಂಡರ್ಡ್ ಒಂದು 4 ಕೋಟಿ ವೆಚ್ಚದಲ್ಲಿ ಒಂದು ಮಾಡೆಲ್ ಹೌಸ್ ಕಟ್ಟಿರುವಂತದ್ದು. ಸೊ ಅದಕ್ಕೆ ಇವಾಗ ಸಾಯಂಕಾಲ ಇದ್ದಕ್ಕಿದ್ದಂಗೆ ಕಂಪ್ಲೀಟ್ ಬೆಂಕಿ ಹಚ್ಚಿದ್ದಾರೆ. ಅಲ್ಲಿ ನಮ್ಮ ಹುಡುಗರು ಏನಲ್ಲಿ ಆ ಲೇಔಟ್ ಅಲ್ಲಿ ರೌಂಡ್ ಹೊಡಿತಾ ಇದ್ರಲ್ಲ, ಕಂಪ್ಲೀಟ್ ಅದು ಟೋಟಲ್ ಲ್ಯಾಂಡ್ ನಿಮ್ಗೆ ಹೆಚ್ಚು ಕಡಿಮೆ 150 acres ಲ್ಯಾಂಡ್ ಮಾತ್ರ. ಸೊ ಅಲ್ಲಿ ಹಾಸ್ಪಿಟಲ್ ಬಗ್ಲಾಗೆ ನಮ್ಮ ಹುಡುಗರೆಲ್ಲ ಇರ್ತಾರೆ ಅಲ್ಲಿ ನೋಡ್ಕೊಳ್ಳೋದಕ್ಕೆ. ಈ ವಾಕರ್ಸ್ ಓಡಾಡ್ತಾ ಇರ್ತಾರೆ ಕಂಪ್ಲೀಟ್. ಸೊ ಬೆಂಕಿ ಹಚ್ಚಿದ ತಕ್ಷಣ ಎಲ್ಲರೂ ಹೋಗಿದ್ದಾರೆ. ಕೆಲವೊಂದು ಹುಡುಗರು ವಿಡಿಯೋದಲ್ಲಿ ಸಿಕ್ಕಿದ್ದಾರೆ, ವಿಡಿಯೋಗ್ರಫಿಯಲ್ಲೂ ಕೂಡ ನಿಮಗೆ ಬಂದಿರ್ಬೇಕಾ? ಗ್ರೂಪ್ ಆಫ್ ಹುಡುಗರೆಲ್ಲ ಹೋಗ್ತಾ ಇದ್ದಾರೆ. SP ಗೆ ನಾನು ಮಾತಾಡಿದ್ದೀನಿ ನಾನು. SP ಅವರು ಕೂಡ ಸರ್ಕಲ್ ಇನ್ಸ್ಪೆಕ್ಟರ್, DSP ಎಲ್ಲರನ್ನ ಕಳಿಸಿದ್ದಾರೆ. ಫೈರ್ ಇಂಜಿನ್ ಗಳು ಕೂಡ ಕಳಿಸಿದ್ದಾರೆ. ಇವಾಗ ಕಂಪ್ಲೀಟ್ ಇವಾಗ ಇದ್ರ ಹಿನ್ನೆಲೆ ಯಾರು ಏನು ಅನ್ನೋದನ್ನ ಇವಾಗ ಅದು ಕರೆಕ್ಟ್ ಆಗಿ, ನಾನು ಇವಾಗ ಬಳ್ಳಾರಿಗೆ ದಾರಿಯಲ್ಲಿ ಇದ್ದೀನಿ. ನಾನು ದಾರಿಯಲ್ಲಿದ್ದೀನಿ. ನಮ್ಮ ಬ್ರದರ್ಸ್ ಎಲ್ಲ ಹೋಗಿದ್ದಾರೆ ಅಲ್ಲಿಗೆ, ಸೋಮಶೇಖರ್ ರೆಡ್ಡಿ ಅವರೆಲ್ಲ ಹೋಗಿದ್ದಾರೆ. ಅದು
ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಸರ್ ಈಗ ಕಳೆದ 10-15 ದಿನಗಳಿಂದಲೂ ಕೂಡ ಬಳ್ಳಾರಿ ನಾರ್ಮಲ್ ಬಳ್ಳಾರಿ ತರ ಇಲ್ಲ, ಬೇರೆ ಬೇರೆ ರೀತಿಯಾಗಿ ಚರ್ಚೆ ಆಗ್ತಿತ್ತು. ನೀವು ಏನಂದ್ರೆ ನಾನು ಹೇಳ್ತಾ ಇದ್ದೀನಿ, ನನ್ನ ಒಂದು ದುರದೃಷ್ಟ ಅಂದ್ರೆ ಎಸ್ ಸರ್, ಈ ರಾಜಕೀಯ ವಾತಾವರಣ ಕಂಪ್ಲೀಟ್ ಅಂದ್ರೆ ನಗರದಲ್ಲಿ ಎಸ್ ಸರ್, ಒಂದು ಭಯದ ವಾತಾವರಣ ಎಸ್ ಸರ್, ಸೃಷ್ಟಿ ಮಾಡ್ಬೇಕು ಅನ್ನೋಂತ ಒಂದು ಹಂತಕ್ಕೆ ಎಸ್ ಸರ್, ಇವರೆಲ್ಲ ಶಾಸಕರೆಲ್ಲರೂ ತೀರ್ಮಾನ ಮಾಡ್ಕೊಂಡಿದ್ದಂಗೆ ನನ್ಗೆ ಕಾಣಿಸ್ತಾ ಇರುವಂತದ್ದು. ಹಾಂ ಸರ್, ಬಟ್ ಏನೇ ಆಗ್ಲಿ ಇವಾಗ ನಮಗೆ ಅದೃಷ್ಟವಶಾತು ಎಸ್ ಸರ್, ಅಲ್ಲಿ ಏನು ಆ ಹುಡುಗರಲ್ಲಿ ಓಡೋಗ್ತಾ ಇದ್ದಾರೆ, ಎಸ್ ಸರ್, ಅವ್ರದ್ದು ವಿಡಿಯೋಗಳೆಲ್ಲ ಸಿಕ್ಕಿರೋ ಕಾರಣ ಎಸ್ ಸರ್, ಪೊಲೀಸರು ಇವಾಗ ಅವ್ರನ್ನ ಇಟ್ಕೊಂಡು ತನಿಖೆ ಮಾಡಿದ್ರೆ ಎಸ್ ಸರ್, ಕಂಪ್ಲೀಟ್ ಇವಾಗ ಅದ್ರ ಹಿನ್ನೆಲೆ ಏನನ್ನೋದನ್ನ ನನಗೆ ತಿಳಿದಷ್ಟು ಮಟ್ಟಿಗೆ ಎಸ್ ಸರ್, ಇವಾಗ ಬಂದಿರೋ SP ಕೂಡ ಅವರು ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ನಾನು ಮಾತಾಡಿದೆ, ಎಸ್ ಸರ್, ನನಗೆ ತಿಳಿದಷ್ಟು ಮಟ್ಟಿಗೆ ಎಸ್ ಸರ್, 24 hours ಒಳಗಡೆನೆ ಎಸ್ ಸರ್. ವಿಷಯಗಳು ಹೊರಗಡೆ ಬರಬಹುದು ಅನ್ನೋ ನಂಬಿಕೆ ನನಗಿದೆ. ಸರ್ ನಿಮ್ಮ ಪ್ರಕಾರ ಸರ್ ಯಾರು ಇದನ್ನು ಮಾಡಿಸಿರ್ಬೋದು ಅಂತ ನಿಮಗೆ ಏನೋ ಆ ಥರ ಅನುಮಾನ ಇದೆಯಾ ಅಂತ? ನನಗೆ ಇವಾಗ ನಿಮ್ಮ ಬಳ್ಳಾರಿ ಆಗಿರೋ ಘಟನೆಗಳೆಲ್ಲ ನೀವು ನೋಡಿದಾಗ ಎಸ್ ಸರ್, ಒಬ್ಬ ಶಾಸಕ ಮನೆ ಮೇಲೆನೆ ಸಾವಿರಾರು ಮಂದಿನ ತಗೊಂಡ್ ಬಂದಿದ್ದಾನೆ. ಎಸ್ ಸರ್, ಬಟ್ ಈ ವಿಷಯದಲ್ಲಿ ಎಸ್ ನಾನು ಸರ್, ಕರೆಕ್ಟ್ ಆಗಿ ನಮ್ಮವ್ರ ಹತ್ರ ಎಲ್ಲ ಮಾತಾಡ್ತಾ ಇದ್ದೀನಿ ನಾನು. ಎಸ್ ಸರ್, ಯಾಕಂದ್ರೆ ಮನೆಗೆ ಅಷ್ಟು ದೊಡ್ಡ ಮನೆ ಅದು, ಎಸ್ ಸರ್, ಅದಕ್ಕೆ ಬೆಂಕಿ ಹಚ್ಚೋದ್ರಿಂದ ಬರೋ ಲಾಭ ಅಂತೂ ಆ ಹುಡುಗರಿಗಂತೂ ಯಾರಿಗೂ ಏನೂ ಇಲ್ಲ. ಎಸ್ ಸರ್, ಅಲ್ಲಿ ಕಂಪ್ಲೀಟ್ ಏನಾದ್ರೂ ಕಳ್ತನ ಮಾಡ್ಕೊಂಡು ಹೋಗೋದಿದ್ರೆ ಅರ್ಥ ಇದೆ. ಎಸ್ ಸರ್, ಈ ಕಳ್ತನ ಮಾಡ್ಕೊಂಡಿಲ್ದಂಗೆ ಬರೀ ಬೆಂಕಿ ಹಚ್ಚಿ ಅವರು ತಪ್ಪಿಸ್ಕೊಂಡು ನೋಡ್ಲಿಕ್ಕೆ ಹೋದಾಗ ಎಸ್ ಸರ್, ಅದ್ರ ಹಿನ್ನೆಲೆ ಏನನ್ನೋದನ್ನ ಎಸ್ ಸರ್, ನಾವು ಪೊಲೀಸರ ಒಂದು ತನಿಖೆಯಿಂದನೇ ನಾವು ಇದು ಮಾಡ್ಬೇಕಾಗುತ್ತೆ. ಬಟ್ ನನಗೆ ತಿಳಿದಷ್ಟು ಮಟ್ಟಿಗೆ ಇದು ಜಾಸ್ತಿ ಸಮಯ ಕೂಡ ಆಗಲ್ಲ. ಎಸ್ ಸರ್, ಇದು ಇಮಿಡಿಯೇಟ್ ಆಗಿ ಪೊಲೀಸರು ಇದನ್ನ ನನಗೆ ತಿಳಿದಷ್ಟು ಮಟ್ಟಿಗೆ ಮ್ಯಾಕ್ಸಿಮಮ್ ಅಂದ್ರೆ ಇವತ್ತು ನಾಳೆ ಬೆಳಿಗ್ಗೆ ಒಳಗಡೆನೆ ಪತ್ತೆ ಹಚ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಸರ್ ಈ ಘಟನೆ ಬಂದಾಗ ಸರ್ ನಿಮ್ಮ ಹುಡುಗರಲ್ಲೆಲ್ಲ ಇದ್ರಲ್ಲ, ಅವರು ನೇರವಾಗಿ ಏನ್ ಮಾಹಿತಿ ಕೊಟ್ರು ಅಂತ? ಯಾಕಂದ್ರೆ ಅಲ್ಲಿ ಅಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಎಸ್ ಸರ್, ಅಲ್ಲಿ ಆ ಲೇಔಟ್ ಏನಿದೆ ಅಲ್ಲ, ಆ ಲೇಔಟ್ ಕಂಪ್ಲೀಟ್ ಇನ್ನು ಡೆವಲಪ್ ಆಗ್ಬೇಕಾಗಿದೆ. ಓಕೆ ಓಕೆ ಆ ಕೆಲಸ ನಾವು ನಿಲ್ಸಿ ಸುಮಾರು 1 ವರ್ಷ ಮೇಲೆ ಆಗಿದೆ ಅಲ್ಲಿ ಓಕೆ ಓಕೆ ಆ ಭಾಗದಲ್ಲಿ. ಓಕೆ ಅದು ಯಾಕಂದ್ರೆ ಕೆಲವೊಂದು ಸಮಸ್ಯೆಗಳಿಂದ ಅದು ಲೇಔಟ್ ಹಾಗೆ ಪೆಂಡಿಂಗ್ ಇರುವಂತದ್ದು. ಓಕೆ ಸೊ ಇಲ್ಲಿ ನಮ್ಗೆ ಅದರ್ ಸೈಡ್ ಕೆನಾಲ್ ಬರುತ್ತೆ ಮಧ್ಯದಲ್ಲಿ. ಓಕೆ ಓಕೆ ಈ 80 acres ಒಂದು ಕಡೆ ಇದೆ, ಇನ್ನೊಂದು 50 acre ಇನ್ನೊಂದು ಕಡೆ ಇದೆ. ಎಸ್ ಸರ್, ಆ ಕಡೆ ಈ ಕ್ರಿಕೆಟ್ ಆಡೋದಕ್ಕೆಲ್ಲ ಕೂಡ ಎಸ್ ಸರ್, ಮತ್ತು ಕೆಲವೊಂದು ಗೇಮ್ಸ್ ಎಸ್ ಸರ್, ಫೆಸಿಲಿಟೀಸ್ ಮಾಡೋದಕ್ಕೆ ಒಂದು ಹುಡುಗರು ಕೊಟ್ಟಿದ್ವಿ ನಾವು. ಓಕೆ ಆ ಓಕೆ ಬ್ಯಾಚ್ ಹುಡುಗರಲ್ಲಿ ಹೊಗೆ ಬರ್ತಾ ಇರೋದು ನೋಡಿ ಎಸ್ ಸರ್, ಅವರೆಲ್ಲರೂ ಈ ಕಡೆಗೆ ಓಡ್ ಬಂದಿರುವಂತದ್ದು. ಓಕೆ 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 ಅಲ್ಲಿ ವಾಕರ್ಸ್ ಇದಾರಲ್ಲ, ವಾಕ್ ಮಾಡ್ತಾ ಇರೋರು ಎಸ್ ಸರ್, ಅಲ್ಲಿ ಮನೆಗೆ ಬೆಂಕಿ ಹಚ್ಚಿದ್ದಾರೆ ಯಾರು ಹುಡುಗರೆಲ್ಲ ಬಂದು ಅಂತ ಹೇಳಿದ ತಕ್ಷಣ ಎಸ್ ಸರ್, ಈ ಕಡೆ ಇರೋ ಹುಡುಗರೆಲ್ಲ ಹೋಗಿದ್ದಾರೆ. ಎಸ್ ಸರ್, ಹೋಗ್ತಾ ಹೋಗ್ತಾ ಹಾಗೆ ವಿಡಿಯೋನೇ ತಕೊಂಡು ಹೋಗಿರೋ ಕಾರಣ ಎಸ್ ಆ ಸರ್, ವಿಡಿಯೋದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡಿದ್ದಾರೆ ಹುಡುಗರು. ಎಸ್ ಸರ್. ಸೊ ಇವಾಗ ಅವ್ರ ಹಿನ್ನೆಲೆ ಯಾರು ಅನ್ನೋದನ್ನ ಇವಾಗ ಪೊಲೀಸರು ಪತ್ತೆ ಹಚ್ತಾರೆ ಅನ್ನೋದು ನನಗೆ SP ಅವ್ರ ಮೇಲೆ ಕಾನ್ಫಿಡೆನ್ಸ್ ಇದೆ. ಎಸ್ ಸರ್. ನಿಮಗೆ ಬೇರೆ ಯಾರಾದರೂ ನಿಮ್ಮ ನಾಯಕರು ಸಂಪರ್ಕ ಮಾಡಿದ್ರೇನು ಸರ್ ಈ ಘಟನೆ ಇದೆಲ್ಲ ಆದ ಬಳಿಕ? ನಮ್ ಬ್ರದರ್ ಅಲ್ಲಿ ಇವಾಗ ಅಲ್ಲಿಗೆ ಸೋಮಶೇಖರ್ ಅವ್ರು ಅಲ್ಲಿಗೆ ಹೋಗಿದ್ದಾರೆ. ಎಸ್ ಸರ್, ಫಸ್ಟ್ ಬಳ್ಳಾರಿ ಪ್ರೆಸ್ ಕೂಡ ಅಲ್ಲಿಗೆ ಹೋಗಿದ್ದಾರೆ ಅನ್ಕೊಳ್ತೀನಿ. ಎಸ್ ಸರ್, ಅಲ್ಲೇ ಸ್ಪಾಟ್ ಅಲ್ಲಿ ಪ್ರೆಸ್ ಅನ್ನು ಕೂಡ ಅಡ್ರೆಸ್ ಮಾಡಿರ್ಬೇಕು ಬ್ರದರ್. ಎಸ್ ಸರ್, ನಾನು ವಿಷಯಗಳೆಲ್ಲ ತಿಳ್ಕೊಂಡು ಎಸ್ ಮೋಸ್ಟ್ಲಿ ನಿಮ್ಗೆ ಇದು ಈಸಿಯಾಗಿ ಎಸ್ ಸರ್, ಹೊರಗಡೆ ಬಂದ್ಬಿಡುತ್ತೆ. ಯಾಕಂದ್ರೆ ನನ್ನ SP ಮೇಲೆ ನನಗೆ ಆ ನಂಬಿಕೆ ಇದೆ. ಯಾಕಂದ್ರೆ ಅವರು ಎಸ್ ಸರ್, ಗ್ಯಾರಂಟಿ ಸೀರಿಯಸ್ ಆಗಿ ಇದನ್ನು ತಗೊಳ್ತಾರೆ ಅನ್ನೋದು ನನಗೆ ಕಾನ್ಫಿಡೆನ್ಸ್ ಇದೆ. ಎಸ್ ಸರ್, ಇಮಿಡಿಯೇಟ್ ಆಗಿ ಇದರ ತಪ್ಪಿತಸ್ಥರು ಎಸ್ ಸರ್. ಏನನ್ನೋದು ಕೂಡ ಹೊರಗಡೆ ಬರುತ್ತೆ ಅನ್ನೋದು ನನಗಿದೆ. ಬಿಜೆಪಿ ಅವರು ಬಹಳ ಪ್ರತಿಷ್ಠೆಗೆ ತಗೊಂಡು ಸಮಾವೇಶ ಮಾಡಿದ್ರು. ಅದರ ಏನಾದರೂ ಮುಂದುವರೆದ ಭಾಗ ಅಂತ ನಿಮ್ಗೆ ಏನಾದರೂ ಅನಿಸ್ತಾ ಇದೆಯಾ? ಆ ತರ ಏನಾದರೂ ಅನಿಸ್ತದೆ? 100% ಬಳ್ಳಾರಿ ವಾತಾವರಣ ಎಲ್ಲ ಕೆಡಿಸ್ಬಿಡ್ತಾ ಇದ್ದಾರೆ. ಹಾಂ ಸರ್, ಇವಾಗ ಏನಾಗ್ತಾ ಇದ್ರೆ ತುಂಬಾ ಫ್ರಸ್ಟ್ರೇಷನ್ ಅಲ್ಲಿ ಇದ್ದಾರೆ. ಎಸ್ ಸರ್, ಯಾಕಂದ್ರೆ ಅವ್ರ ಎಲ್ಲ ಆಕ್ಟಿವಿಟೀಸ್ ಎಲ್ಲ ಕೂಡ ಇವಾಗ ನೋಡಿ ಅಧಿಕಾರಿಗಳೆಲ್ಲ ಒಂದಿಬ್ರು ಮೇನ್ ಅಧಿಕಾರಿಗಳು ಹೋಗ್ಬಿಟ್ರು. ಹ್ಮ್ ಇವಾಗ ಹೊಸ SP ಬಂದಿದ್ದಾರೆ. ಎಸ್ ಅವ್ರು ಆಲ್ರೆಡಿ ಬೆನ್ನತ್ತಾ ಇದ್ದಾರೆ. ಹ್ಮ್ ಮತ್ತೆ ಅಲ್ಲೊಬ್ಬ AC ರಾಜೇಶ್ ಅಂತ ಬಂದಿದ್ದಾರೆ. ಹ್ಮ್ ಅವರು ಹಕ್ಕಿ ಅವೆಲ್ಲ ಇಟ್ಕೊಂಡು ಪಡಿತರ ಚೀಟಿದೆಲ್ಲ ಕೂಡ ಹ್ಮ್ ಗಾಡಿಗಳೆಲ್ಲ ಸಿಕ್ಕಾಪಟ್ಟೆ ಇಟ್ಕೊಂಡಿದ್ದಾರೆ. ಮತ್ತೆ ಉಸುಗು ಹ್ಮ್ ಮಿಡ್ ನೈಟ್ ಅಲ್ಲಿ ಹೋಗಿ AC
ರಾಜೇಶ್ ಅವರು ಅದನ್ನೆಲ್ಲ ಕೂಡ ಕ್ಯಾಚ್ ಮಾಡಿದ್ದಾರೆ. ಹ್ಮ್ ಸೊ ಇವಾಗ ಅಧಿಕಾರಿಗಳು ಇವಾಗ ಒಟ್ಟಿಗೆ ಸ್ವಲ್ಪ ಕಟ್ಟುನಿಟ್ಟಿನ ಸ್ಟ್ರಾಂಗ್ ಅಧಿಕಾರಿಗಳು ಬಂದಿದ್ದಾರೆ ಮತ್ತು ನಾವು ಫೇಸ್ ಮಾಡ್ಲಿಕ್ಕೆ ರೆಡಿ ಆಗಿರೋ ಕಾರಣ ಇನ್ನು ಇವ್ರ ಇನ್ಕಮ್ ಇವ್ರದೆಲ್ಲ ಇನ್ನು ಹೋಗ್ತಾ ಇದೆ. ಸೊ ಹಾಗಾಗಿ ಆ ಫ್ರಸ್ಟ್ರೇಷನ್ ಅಲ್ಲಿ ಆ ಇಲೀಗಲ್ ಇನ್ಕಮ್ ಬರುವಂತ ಹುಡುಗರಿಗಿನ್ನ ಇವ್ರೇನಾದ್ರೂ ರೊಚ್ಚಿಗೆಬ್ಬಿಸಿ ಕೆಲಸಗಳು ಮಾಡಿಸ್ತಾ ಇದಾರೆ ಅನ್ನೋದೇ ನನ್ನ ಅನುಮಾನ. ಅದು ಸರ್ ಈಗ ಇದು ನೀವು ಹೋಗ್ತಾ ಇದ್ದೀರಾ ಆನ್ ದ ವೇ ಇದ್ದೀರಾ? ಇದಾದ ಬಳಿಕ ನನಗೆ ಫೋನ್ ಬರ್ತಾ ಇದೆ. ಓಕೆ ಓಕೆ ಮತ್ತೆ ಥ್ಯಾಂಕ್ ಯು.